ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹ್ಯಾವ್ ಎ ಗ್ರೇಟ್ ಡೇ ಟು ಎವ್ರಿವನ್. ಇವತ್ತು ನಾನೊಂದು ಕ್ಯಾರೆಟ್ದ ಹಲ್ವ ಮಾಡೋಣ. ಇದನ್ನು ಎಲ್ಲರೂ ಮಾಡೋ ಥರ ಅಲ್ಲ, ಸ್ವಲ್ಪ ಚೇಂಜಲ್ಲಿ ಮಾಡ್ತೇನೆ ನೋಡಿ. ನಾನು ಕ್ಯಾರೆಟ್ ಹಲ್ವನ ತುಂಬ ಚೆನ್ನಾಗಾಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ, ಒಂದು ಸ್ವಲ್ಪ ಗಟ್ಟಿ ಕೂಡ ಆಗುತ್ತೆ. ಕ್ಯಾರೆಟ್ ಹಲ್ವ ಯಾವಾಗಲೂ ಸ್ವಲ್ಪ ಹಲ್ವ ಥರ ಆಗೋದಿಲ್ಲ, ಸ್ವಲ್ಪ ಮೆತ್ತಗಿರುತ್ತಲ್ವ, ಇದು ಸ್ವಲ್ಪ ಗಟ್ಟಿ ಬರುತ್ತೆ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು, ಏನೆಲ್ಲ ಮಾಡಬೇಕು ಅನ್ನೋದನ್ನು ನೋಡೋಣ ಬನ್ನಿ. ಹಾಗೆ ನನ್ನ ಈ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಕ್ಯಾರೆಟನ್ನು ಒಂದು 4-5 ಕ್ಯಾರೆಟನ್ನು ನಾನು ಸಿಪ್ಪೆ ತೆಗೆದು, ಮೇಲಿದು ಸಿಪ್ಪೆಯನ್ನು ತೆಗೆದು ಫೀಲನ್ನು ತೆಗೆದುಕೊಂಡು ಚೆನ್ನಾಗಿ ತುರಿದಿಟ್ಕೊಂಡಿದ್ದೇನೆ. ಆಮೇಲೆ ಬಾಣಲೆಯನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ತುಪ್ಪ ಒಂದು 3-4 ಚಮಚ ತುಪ್ಪ ಹಾಕಿ ಅದು ಬಿಸಿಯಾದ ನಂತರ ಸ್ವಲ್ಪ ಗೋಡಂಬಿ ದ್ರಾಕ್ಷಿಯನ್ನು ಹುರಿದುಕೊಂಡಿದ್ದೇನೆ ನೋಡಿ. ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಬಾದಾಮನ್ನು ಕಟ್ ಮಾಡಿ ಇಟ್ಕೊಂಡು ಅದನ್ನೆಲ್ಲ ತುಪ್ಪದಲ್ಲಿ ಹಾಕಿ ಹುರಿದು ಸೈಡಲ್ಲಿ ಇಟ್ಕೊಳ್ತೇನೆ. ಅದೇ ತುಪ್ಪಕ್ಕೆ, ಸ್ವಲ್ಪ ಉಳಿದಿರೋ ತುಪ್ಪಕ್ಕೆ ನಾನೀಗ ತುರಿದಿರೋದಂಥ ಒಂದು ಕ್ಯಾರೆಟನ್ನು ಹಾಕ್ತೇನೆ. ಸ್ವಲ್ಪ ಕ್ಯಾರೆಟನ್ನು ಮಿಕ್ಸ್ ಮಾಡಿಬಿಟ್ಟು, ತುಪ್ಪದಲ್ಲಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಆದ ನಂತರ ಇದಕ್ಕೆ ಒಂದು 2.5 ಲೋಟಿ ಆಗುವಷ್ಟು ಹಾಲು ಮತ್ತು ಸ್ವಲ್ಪ ಕ್ರೀಮನ್ನು ಹಾಕ್ತೇನೆ. ಇದನ್ನು ಹಾಕಿ ನಾನು ಬೇಯಲಿಕ್ಕೆ ಇಡ್ತೇನೆ. ಚೆನ್ನಾಗಿ ಬೇಯಬೇಕು, ಇದು ಚೆನ್ನಾಗಿ ಬೆಂದ ನಂತರ ಚೆನ್ನಾಗಾಗುತ್ತೆ. ಹಾಲು ತಗೊಂಡಿದ್ದೇನೆ ನೋಡಿ. ಹಾಲು ಮತ್ತು ಹಾಲಿನ ಕೆನೆಯನ್ನು ಒಟ್ಟಿಗೆ ಹಾಕ್ತೇನೆ. ಕೆನೆ ಹಾಕಿ ಕ್ರೀಮ್ ಹಾಕಿದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಲ್ವಾ. ಹಾಗಾಗಿ ನಾನು ಇದನ್ನೆಲ್ಲ ಅದನ್ನು ಕ್ಯಾರೆಟ್ ಮುಳುಗುವಷ್ಟು ಇರಬೇಕು ಸ್ವಲ್ಪ, ಆವಾಗ ಚೆನ್ನಾಗಿ ಬೇಯುತ್ತೆ ಕ್ಯಾರೆಟು. ಇದು ಸ್ವಲ್ಪ ಬೇಯಬೇಕು, ತುಂಬ ಚೆನ್ನಾಗಿ ಸ್ಮೂತಾಗಿ ಬೆಂದಿರಬೇಕು. ಬೇಯೋ ತನಕ ಇದನ್ನು ನಾವು ಸ್ವಲ್ಪ ಮುಚ್ಚಿಟ್ಕೊಳ್ಳೋಣ ಚೆನ್ನಾಗಿ. ಇದು ಚೆನ್ನಾಗಿ ಒಂದು 10 ನಿಮಿಷ ಬೇಯೋ ತನಕ ಮುಚ್ಚಿ ಇಟ್ಕೊಳ್ಬೇಕು. ಲಿಡ್ ಕ್ಲೋಸ್ ಮಾಡಿ ಇಟ್ಕೋಬೇಕು, ಚಿಕ್ಕದಾಗಿ ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕು. ಇದೀಗ ನೋಡಿ ಚೆನ್ನಾಗಿ ಬೆಂದಿದೆ, ಇದು ಸೂಪರಾಗಿ ಬೆಂದ್ಕೊಂಡಿದೆ. ಇದಕ್ಕೆ ನಾವು ಈಗ ಸ್ವಲ್ಪ ಬೆಲ್ಲವನ್ನು ಹಾಕೋಣ. ನಾನಿಲ್ಲಿ ಒಂದು ಉಂಡೆ ಕರಿಬೆಲ್ಲವನ್ನು ಉಂಡೆ ಬೆಲ್ಲವನ್ನು ತಗೊಂಡು ಅದನ್ನು ಹುಡಿ ಮಾಡ್ಕೊಂಡಿದ್ದೇನೆ. ಹುಡಿ ಮಾಡ್ಕೊಂಡು ಇದಕ್ಕೆ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ಮಿಕ್ಸ್ ಮಾಡಿ ಬಿಸಿಯಾಗುವಾಗ ಇದು ಚೆನ್ನಾಗಿ ಕರಗುತ್ತೆ, ಚೆನ್ನಾಗಾಗುತ್ತೆ. ಚೆನ್ನಾಗಿ ಕರಗಿದ ಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ತುಪ್ಪವನ್ನು ಹಾಕ್ತೇನೆ. ಮೇಲಿಂದ ಇನ್ನೂ ಸ್ವಲ್ಪ ತುಪ್ಪ ಹಾಕೋಣ. ಇದು ಚೆನ್ನಾಗಿ ಕರಗುತ್ತೆ, ಚೆನ್ನಾಗಿ ಕರಗಬೇಕು. ಕರಗಿ ಒಂದೊಂದು ಉಂಡೆನೂ ಕೂಡ ನೀಟಾಗಿ ಇದರಲ್ಲಿ ಮಿಕ್ಸ್ ಆಗಬೇಕು. ಹಾಗೆ ನೀವು ಮಿಕ್ಸ್ ಮಾಡೋಷ್ಟು ನೋಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಕರಗುತ್ತೋ ಅಷ್ಟು ಚೆನ್ನಾಗಿ ಒಳ್ಳೆಯದು. ಇದು ಚೆನ್ನಾಗಿ ಕರಗಿ ಒಂದು ಸ್ವಲ್ಪ ಪಾಕ ಬರೋಷ್ಟು ಆಗುವಾಗ ಇದಕ್ಕೆ ನಾವು ನೋಡಿ, ನಾನು ಹೀಗೆ ಇಟ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಕರಗಬೇಕು, ಕೈ ಆಡ್ತಾ ಇರಬೇಕಾಗುತ್ತೆ. ಇದು ಸ್ವಲ್ಪ ಕುದಿ ಬರ್ತಾ ಇರುವಾಗ ಇದಕ್ಕೆ ನಾವು ದ್ರಾಕ್ಷಿ ಗೋಡಂಬಿಯನ್ನು ಹಾಕಬೇಕಾಗುತ್ತೆ. ಆಮೇಲೆ ಇದಕ್ಕೆ ನೀವು ಏಲಕ್ಕಿಯನ್ನು ಏಲಕ್ಕಿ ಇದೆ ಮತ್ತು ಲವಂಗವನ್ನು ಹುಡಿ ಮಾಡಿ ಇಟ್ಕೊತೀರಲ್ವ, ಅದನ್ನು ಕೂಡ ಹಾಕ್ಬೋದು. ಆಮೇಲೆ ಇದು ಇನ್ನೂ ನೀರಾಗೇ ಇರುತ್ತೆ. ಆಮೇಲೆ ಮೇಲಿಂದ ನೀವೇನು ಮಾಡಬೇಕಂದ್ರೆ, ಇವಾಗ 1 ಸ್ಪೂನು 2